ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಯಿದ್ದೆ, ಹೇಳಕ್ಕೆ ಬಂದೆ. ಸಾರಿ. ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ. ವೆಲ್ಕಮ್ ಬ್ಯಾಕ್ ಟು ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಈಗ ಟೈಮು 6:40 ಆ್ಯಕ್ಚುಲಿ ಒಂದು 3-4 ವೀಡಿಯೋಸು ಸಂಜೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಯಾಕೆ ಅಂತ. ಕೋಇನ್ಸಿಡೆಂಟು ಅವಿನಾಶ್ ಅವ್ರು ಬಂದಿದ್ದಾರೆ ನನ್ನ ಕರ್ಕೊಂಡು ಹೋಗೋದಕ್ಕೆ. ಬಿಕಾಸ್ ಇವತ್ತು ಶಾಪ್ ರಜಾ ಹಾಕಿದ್ದಾರೆ. ಯಾಕಪ್ಪ ಶಾಪ್ ರಜಾ? ಏನಂತ ಜಾಸ್ತಿ ಓದ್ಬಿಡ್ತೀನಿ. ಸೊ ಇವತ್ತು ಶಾಪ್ ಹಾಕ್ದಿರೋ ರೀಸನ್ ಅವರೇ ಹೇಳಬೇಕು, ಬಟ್ ಹೇಳ್ತಾ ಇಲ್ಲ, ನಾನು ಹೇಳಲ್ಲ. ಸುಮ್ಮನೆ ರಜಾ ಹಾಕಿದ್ರಲ್ಲ, ಬಾ ನಾನು ಬರ್ತೀನಿ ಕರ್ಕೊಂಡು ಹೋಗು ಅಂತ ಅಂದೆ. ಏನು ಏನಕ್ಕೆ ಸುಮ್ಮನೆ ರಜಾ? ನೀನು ಹೇಳು, ಅದಕ್ಕೆ ಇರೋ ಫ್ಯಾಕ್ಟ್ ಹೇಳು. ಸುಮ್ಮನೆ ಇಲ್ಲ, ನಾನು ಹಂಗೆಲ್ಲ ಸುಳ್ಳು ಹೇಳಲ್ಲ. ನನಗೆ ಕೋಲ್ಡ್ ಆಗಿದೆ ಫ್ರೆಂಡ್, ಮಾತಾಡೋಕ್ಕಾಗ್ತಾಯಿಲ್ಲ. ಹೇಳು, ಏನಕ್ಕೆ ಶಾಪ್ ರಜಾ ಹಾಕಿದ್ಯಾ? ನೋಡಿ, ಹಿಂಗೆ ನಿಜ ಹೇಳೋಕ್ಕಾಗಲ್ಲ ಅಂತ. ನಿಜ ಅಂದರೆ ಏನು ಅಷ್ಟೊಂದು ದೊಡ್ಡದೇನಿಲ್ಲ ಫ್ರೆಂಡ್ಸ್, ಅವನೇ ಹೇಳ್ತಾನೆ. ಸೊ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದಿನ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ಏನಪ್ಪ ವೀಡಿಯೋ ಅಂದರೆ, ಆ್ಯಸ್ ಯೂಶ್ವಲ್ ಒಂದು ರ್ಯಾಂಡಮ್ ವೀಡಿಯೋ ಮಾಡೋಣ ಅಂತ. ನಮ್ಮ ಅವಿನಾಶ್ ಅವರು ನನಗೇನೋ ಕೊಡಿಸ್ತಾ ಇದ್ದಾರೆ. ಏನು ಕೊಡಿಸ್ತಾ ಇದ್ದಾರೆ ಅಂತ ನನಗೆ ಹೇಳಲ್ಲ ಸದ್ಯಕ್ಕೆ, ಯಾಕೆಂದರೆ ನನಗೆ ಕ್ಲಾರಿಟಿ ಇಲ್ಲ, ನನಗೂ ಕ್ಲಾರಿಟಿ ಇಲ್ಲ, ಅವ್ರಿಗೂ ಕ್ಲಾರಿಟಿ ಇಲ್ಲ. ಒಂದು ಏನು ತೊಗೋತೀನಿ ಅಂತ ಗೊತ್ತಿಲ್ಲ, ಹಾಗೆ ನೋಡ್ತಾ ಇರಿ. ಇವತ್ತೇ ತೊಗೋತೀನಾ ಅಥವಾ ಯಾವಾಗ ತೊಗೋತೀನೋ ಗೊತ್ತಿಲ್ಲ. ಒಂದು 4-6 ಕಡೆ ಸರ್ಚ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸೊ ಹಾಗೆ ವಿಡಿಯೋ ನೋಡ್ತಾ ಇರಿ, ಸ್ಕಿಪ್ ಮಾಡ್ತೀರಾ, ಗೊತ್ತಾಗುತ್ತೆ ನಿಮಗೂ ನಾನೇನು ತೊಗೋತೀನಿ ಅಂತ. ಕತ್ಲೆ ಅಲ್ವಾ, ಕಾಣಲ್ಲ. ಸೊ ಅದಕ್ಕೆ ಫ್ರೆಂಡ್ಸ್, ಈಗ ಅಲ್ಲಿ ನೋಡಿಕೊಂಡು ಏನು ತೊಗೋಬೇಕು ಅಂತ ಗೊತ್ತಾಗಿಲ್ಲ, ಯಾವ್ದು ತೊಗೋಬೇಕು ಅಂತ ಗೊತ್ತಾಗಿಲ್ಲ. ಮತ್ತು ಇನ್ನೊಂದು ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಂಗಡಿ ಅಂದರೆ ಶೋರೂಮ್ಗೆ. ನಮ್ಮದು ಪ್ರಾಪರ್ ಡಿಸಿಷನ್ನೂ ಇಲ್ಲ, ಕ್ಲಾರಿಟಿನೂ ಇಲ್ಲ. ಅದಕ್ಕೆ ನಮಗೆ ಕ್ಲಾರಿಟಿ ಬರಬೇಕು ಅಂದರೆ ಸ್ವಲ್ಪ ಸರ್ಚ್ ಮಾಡಬೇಕು. ಯೂಟ್ಯೂಬ್ ನೋಡಿ ಸರ್ಚ್ ಮಾಡಿದ್ದೀವಿ, ಆದರೂ ಪ್ರಾಕ್ಟಿಕಲಾಗಿ ಸರ್ಚ್ ಮಾಡೋದು ಇವಾಗ ಅಲ್ವಾ. ಹೊಟ್ಟೆ ಹಸಿತಿದೆ, ನನ್ನ ಗಂಡ ಏನಾದ್ರು ಕೊಡಿಸ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲಿದ್ದೀವಿ ಗೊತ್ತಾ? ನಾವು ಜಯನಗರದಲ್ಲಿದ್ದೀವಿ. ಬೇಡ, ಕೋಲ್ಡ್ ಆಗಿಬಿಟ್ಟಿದೆಯಲ್ಲ ಇಲ್ಲಿ, ಗಂಟ್ಲಿಗೆಲ್ಲ ಒಂಥರ ಖಾರವಾಗಿ ಏನಾದ್ರು ಬೇಕು ಅನಿಸುತ್ತೆ. ನೀನು ಕೊಡ್ತೀಯ ಬಿಡು, ಕೊಡಿಸ್ತೀಯ, ಹಸಿಮೆಣ್ಸಿನ್ಕಾಯಿನೇ ತಿನ್ನು ಅಂತ. ಯಾರದು ಹುಡುಗ ನೋಡ್ಕೊಂಡು ಹೋಯ್ತಾವನೆ? ಏನು ಸಮಾಚಾರ? ಓ ಮ್ಯಾಚು. ಇಲ್ಲಿ ನೋಡಿ ಫ್ರೆಂಡ್ಸ್, ಹುಡುಗ ನನ್ನ ಯಾಕೆ ನೋಡ್ಕೊಂಡು ಹೋಯ್ತಾವನೆ? ನಮ್ಗೆ ಗೊತ್ತಿರೋರೋ ಯಾರೋ ಅಂದ್ಕೊಂಡ್ರೆ, ಇಲ್ಲಿ ಮ್ಯಾಚ್ ಹಾಕಿದಾರಲ್ಲ ನೋಡ್ಕೊಂಡು ಹೋಯ್ತಾವನೆ. ಎಷ್ಟು ಓವರು, ಎಷ್ಟು ರನ್ನು ಅಂತ, ಇಷ್ಟು ಇಂಟ್ರೆಸ್ಟ್. ಏನಾದರೂ ಖಾರವಾಗಿ ಕೊಡಿಸೋ ಅಂತ ಅನ್ನಲ್ಲ. ಸೊ ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಬಟ್ ಇಲ್ಲಿ ಫುಲ್ಲು ಜನ, ಅಂದರೆ ಡ್ರೈ ಪನ್ನೀರು, ಬೇಬಿಕಾರ್ನು, ಮಶ್ರೂಮು ಈ ಥರ ಸಿಗುತ್ತೆ. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ತಿಂತಿರೋದು. ಜನ ಬೇರೆ ಇಷ್ಟೊಂದು ಕ್ರೌಡ್ ಇದ್ದಾರೆ, ಇನ್ನೂ ಬಂದಿಲ್ಲ. ಬಂದಿದ್ದ ತಕ್ಷಣ ಟೇಸ್ಟ್ ನೋಡಿ ತಿಂದು ಹೇಳ್ತೀನಿ ನಿಮಗೆ. ಸೊ ಹೊಟ್ಟೆ ಸಖತ್ ಹಸಿತಾ ಇದೆ. ಅಲ್ಲಿ ತಿನ್ಕೊಂಡು ಡೈರೆಕ್ಟ್ ಝೋನ್ 99 ಅಂತ ಇನ್ಸ್ಟಾದಲ್ಲಿ ಅವಿ ನೋಡಿಕೊಂಡು ಇಲ್ಲಿಗೆ ಕರ್ಕೊಂಡು ಬಂದರು. ವ್ಲಾಗಿಂಗ್ ಕ್ಯಾಮ್ರಾ ನೋಡ್ತಾಯಿದ್ರೆ ನಿಂತು ಸಾಕಾಯಿತು ಫ್ರೆಂಡ್ಸ್. ಅದಕ್ಕೆ ಬಂದು ಕೂತಿದ್ದೀನಿ ಫ್ರೆಂಡ್ಸ್. ಏನೋ ತೊಗೊಳಕ್ಕೆ ಅಂತ ಹೋದ್ವಿ, ಅಲ್ಲಿ ನಿಮಗೆ ವೀಡಿಯೋನೂ ಮಾಡಿದೆ. ಬಟ್ ಅದಕ್ಕೆ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಬಂದಿದ್ದೀವಿ. ಏನೋ ಸರ್ವರ್ ಇಶ್ಯೂ ಅಂದ್ಬಿಟ್ಟು ಪೇಮೆಂಟ್ ಆಗ್ತಾನೇ ಇರಲಿಲ್ಲ. ಸೊ ಮತ್ತೆ ನಾಳೆ ಈವ್ನಿಂಗು ಬರಬೇಕಾ? ನಾನು ಬರಬೇಕಾ ಇಲ್ಲಿಗೆ? ಅಲ್ಲ, ನೀನು ಬರೋಕ್ಕಾಗಲ್ಲ. ಅಲ್ಲ ಹೇಳ್ತಿರೋದು, ಅಣ್ಣ ಬಂದು ಕರ್ಕೊಂಬರ್ತಾನೆ ಅಥವಾ ಡೈರೆಕ್ಟ್? ಹೌದಾ, ಅಣ್ಣ ಹಂಗಂತ. ಹಂಗೆ ಫ್ರೆಂಡ್ಸ್, ನಾಳೆ ನೈಟು ಬಂದು ಇದೇ ಟೈಮಿಂಗ್ಸಲ್ಲಿ ಬಂದು ತೊಗೊಂಡು ಹೋಗಬೇಕು. ತೊಗೊಂಡಾಗ ಏನು ತೊಗೊಂಡೆ ಅಂತ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಅಲ್ಲೊಂದು ಸುಮಾರು ಏನೇನೋ ನೋಡಿದ್ವಿ. ಇನ್ಸ್ಟಾ ನೋಡಿಕೊಂಡೇ ಬಂದಿದ್ದು. ಆ್ಯಕ್ಚುಲಿ ವರ್ತಿದೆ ಅಲ್ವೇ ನೋಡುಮ್ಮ. ಇನ್ಸ್ಟಾ ನೋಡ್ಕೊಂಡು ಬಂದು ಕ್ಲಾರಿಟಿ, ಇಲ್ಲಿ ಬಂದಮೇಲೆ ಕ್ಲಾರಿಟಿ ಸಿಗುತ್ತೆ ನಮ್ಗೆ. 108 ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗೋಗಿರುತ್ತೆ. ಒಂದು ಶಾಪ್ಗೆ ಅಥವಾ ಶೋರೂಮಿಗೆ ಬಂದರೆ ಕ್ಲಾರಿಟಿ ಸಿಗುತ್ತೆ. ಫುಲ್ಲು ಕೋಲ್ಡಾಗಿ ತೊಟ್ಟಿ ಎಲ್ಲ ಒಡ್ಕೊಂಬಿಟ್ಟಿದೆ ಫ್ರೆಂಡ್ಸ್. ಟೈಮು 10 ಆಯಿತು. ಅಂಗಡಿ ಹಾಕಲಿಲ್ಲ ಅಂದರೂ ಅದೇ ಟೈಮಿಂಗ್ಸ್ಗೆ ಬಂದು ಮಲ್ಕೋಬೇಕು ಇವಾಗ. ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾಳೆ ವಿಡಿಯೋನ.
ಎಸ್ ನಾಳೆ ಓಕೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಬಾಯ್. ಇನ್ನೇ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೇ ಶಾಪಿಗೆ ಬಂದು ನಾವು ತಗೋತಾ ಇರೋದು ಇದೆ. ಮಾಡಿ ಏನಾಗಲ್ಲ. ಅವರು ವ್ಲಾಗ್ ಮಾಡ್ತಾವ್ರೆ, ನಾವು ವ್ಲಾಗ್ ಮಾಡ್ತಾಯಿದ್ವಿ. ಅಲ್ಲ ವಿಡಿಯೋ ಎಡಿಟಿಂಗಾ? ಇಷ್ಟೊತ್ತರೆಗೂ ಡೆಮೋ ನೋಡ್ಕೊಂಡಿದ್ದೆ ಆಯಿತು ಫ್ರೆಂಡ್ಸ್. ಆದರೂ ಏನೂ ಗೊತ್ತಿಲ್ಲ. ಓಪನ್ ಮಾಡಿ ಏನಾದ್ರು ವೀಡಿಯೋ ಬರಲಿಲ್ಲ ಅಂದರೆ ಅಥವಾ ಫೋನೇ ಚೆನ್ನಾಗಿತ್ತು ಅನಿಸುತ್ತೆ. ಪ್ಯಾಕ್ ಮಾಡ್ತಾ ಇದ್ದಾರೆ. ಏಕೆ? ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ಟೈಮು 8:30 ಆಗಿದೆ. ಬಂದಿದ್ದು 7 ಗಂಟೆ. 1.5 ಅವರ್ ಅದು ಡೆಮೋ ಕೊಟ್ಟಿರೋದು. ಆ ಕ್ಯಾಮ್ರಾ ಹೇಗೆ ಓಪನ್ ಮಾಡೋದು ಏನೇನೋ ಅದು ತಲೆ ಕೆಟ್ಟಿ ಒಂಥರ ಗೊಬ್ಬರ ಆಗೋಯ್ತು. ಅವ್ರು ಏನೇ ಹೇಳ್ಕೊಟ್ರು ನಾವು ಪ್ರಾಕ್ಟಿಕಲ್ಲಾಗಿ ವೀಡಿಯೋ ಮಾಡಬೇಕಾದ್ರೇ ಅದು ಗೊತ್ತಾಗೋದು. ಏನದ ಕಾಲು ನೋವು ಬರೋ ತನಕ ಅರ್ಥ ಆಯಿತು ಫ್ರೆಂಡ್ಸ್. ಅಣ್ಣ ತೂ ನಾನು ಹಾಕಲ್ಲ, ಅದನ್ನು ಎಡಿಟ್ ಮಾಡಿ ಅದು ಎಡಿಟು ಫ್ರೆಂಡ್ಸ್. ಏನು ಹೇಳಿದೆ ಅಂತ ನೀವು ಕೇಳಿಸ್ತಾರೆ. ನಾನು ಯೂಟ್ಯೂಬ್ಗೆ ಹಾಕೋದು ಬೇಡವಾ? ನಂದು ಅಸೆನ್ಸಂದ್ರ ಸೆಕೆಂಡ್ ಬ್ಲಾಕು. ಸ್ಟೇಜು? ಹಾಂ, ಅದು ಗೊತ್ತಿಲ್ವಲ್ಲ ಅಣ್ಣ. ನಂದು ಹೋಮ್ ಲೊಕೇಶನ್ ನಿಮ್ಗೆ ಶೇರ್ ಮಾಡಲಾ? ನಿಜ ಕಾಲು ನೋಯ್ತಾಯಿತ್ತು ನಿಂತು. ನೆನ್ನೆನೂ ಹಿಂಗೇನು ಹೋಯ್ತಿತ್ತು ಅಂತ ಕುತ್ಕೊಬಿಟ್ಟಿದೆ. ನಿಮ್ಗೆ ಗೊತ್ತಾಗುತ್ತಲ್ಲ ವೀಡಿಯೋದಲ್ಲಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ನಮ್ಮ ಅಣ್ಣ ಮನೇಲಿ ಯಾವುದೋ ಮಂಚದ ಸ್ಟೋರೇಜ್ ಬಾಕ್ಸಲ್ಲಿ ಸೌಂಡ್ ಕೇಳಿದ್ರು. ಸ್ಟೋರೇಜ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಬೆಕ್ಕು ಮರಿ ಹಾಕಿದೆ. ಎಷ್ಟು ಮರಿ ಗೊತ್ತಾ? 4 ಮರಿ. ಯಾವಾಗ ಗೊತ್ತಾ? ತಿರುವಣ್ಣಾಮಲೈಗೆ ಹೋಗೋ ದಿನ ಅನಿಸುತ್ತೆ ಅಲ್ವಾ ಅಣ್ಣ? ಸೌಂಡ್ ಮಾಡಲ್ಲ ಅಣ್ಣ. ಸೌಂಡ್ ಮಾಡ್ತಾಳೆ, ಮಿಯೋ ಅಂತಾಳೆ. ತುಂಬ ರೇರು. 4 ಮರಿ ಹಾಕಿದೆ ಫ್ರೆಂಡ್ಸ್. ಇವಾಗ ಹೆಜ್ಜೆ ಇಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾ. ಫಸ್ಟ್ ಹೆಜ್ಜೆ ಪುಟ್ಟ ಹೆಜ್ಜೆ, ಪುಟಾಣಿ ಹೆಜ್ಜೆ ಅಂತ. ಬಾ ಮನೆ ಬಾ ಪುಟ್ಟ ಹೆಜ್ಜೆ. ಅದು ಯಾವ ಮಾಯದಲ್ಲಿ ಆ ಕಬೋರ್ಡ್ಗೆ ಹೋಗಿ ಹಾಕೈತಲ್ಲ ಮರಿ ಅಂತ ಹಾಕ್ಬಿಟ್ಟು ತಗೊಬಂದೆ ಅಲ್ಲಿ ಸೇಫ್ ಮಾಡಿರೋದು. ಮತ್ತು ಅಲ್ಲೇನು ಬ್ಲಡ್ಡು ಏನು ಗಲೀಜು ಡಿಸಿಪ್ಲಿನ್ಡ್ ಏನೋ ಒಟ್ಟಿನಲ್ಲಿ ಮ್ಯಾಜಿಕ್ ಆಗೋಗಿದೆ. ಫ್ರೆಂಡ್ಸ್ ಈಗ ಮನೆಗೆ ಬಂದು 9:30 ಆಗಿದೆ ಟೈಮು. ಈಗ ಹೊಟ್ಟೆ ನಮಗೆ ಹಸಿತಾ ಇಲ್ಲ. ಸೊ ಒಂದು ಆಪಲ್ ಇದೆ, ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಮತ್ತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರೇ ವಿಡಿಯೋ ನೋಡ್ತಾ ಇದ್ದೀರಾ ಆ್ಯಸ್ ಯೂಶುವಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಗುಡ್ ನೈಟ್.